ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಿಎಂ ಕನಸನ್ನ ಕಾಣ್ತಾ ಇರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಏನೇನೋ ತಂತ್ರವನ್ನ ಮಾಡ್ತಾ ಇದ್ದಾರೆ. ಫಲಿಸಿಲ್ಲ ಅಂದ್ರೂ ಕೂಡ ಪ್ರಯತ್ನ ಅಂತೂ ಬಿಡ್ತಾ ಇಲ್ಲ. ಕೊನೆಗೂ ಈ ಪ್ರಸಾದ ಸಿಗ್ತಾ ಅನ್ನುವಂತ ಪ್ರಶ್ನೆ. ಏನ್ ಪ್ರಸಾದ ಇದು? ಯಾವ ಪ್ರಸಾದ ಅನ್ಕೊಳ್ತಾ ಇದ್ದೀರಾ? 40 ಶಾಸಕರ ನೈಟ್ ಸೀಕ್ರೆಟ್ ಪ್ರಸಾದ ಎಲ್ರಿಗೂ ತಲುಪ್ತಾ ಅಂತೂ ಇಂತೂ ಕೊನೆಗೂ ಕೂಡ ಈ ಬಾರಿ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಪಣ ತೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಕಸರತ್ತನ್ನ ಮಾಡಿ ಅದು ಫಲಿಸಿಲ್ಲ ಅಂದ್ರೂ ಕೂಡ ಮತ್ತೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ನಮ್ಮ ಅಣ್ಣನನ್ನ ಸಿಎಂ ಕುರ್ಚಿಯಲ್ಲಿ ನೋಡ್ಲೇಬೇಕು ಅಂತ ಡಿಕೆ ಸುರೇಶ್ ಕೂಡ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರು ನಿನ್ನ ಕಡೆ ಶಾಸಕರ ಬೆಂಬಲ ಎಲ್ಲಿದೆ ತೋರ್ಸಪ್ಪ ಅನ್ನೋ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಇನ್ನಿಲ್ಲದ ಕಸರತ್ತನ್ನ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ರು. ಬೆಳಗಾವಿಯಲ್ಲೂ ಕೂಡ ಚಳಿಗಾಲದ ಅಧಿವೇಶನ ಆದಂತ ಸಂದರ್ಭ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಮಾಡಿದ್ರು. ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡಿದ್ರು. ಸಿದ್ದು ಬಣದವ್ರ ಜೊತೆ ಮಾತುಕತೆ ಮಾಡಿದ್ರು. ರಾಜಣ್ಣ, ಪರಮೇಶ್ವರ್, ಜಾರ್ಜ್, ಜಮೀರ್ ಅಹಮದ್ ಖಾನ್ ಉಳಿದಂತೆ ಹಲವು ನಾಯಕರು, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರ ಜೊತೆ ಮೀಟಿಂಗ್ ಮಾಡಿದ್ರು. ಅಲ್ಲಿ ಬೆಳಗಾವಿಯ ಸಚಿವೆ ಕೂಡ ಸಾಥ್ ಕೊಟ್ಟಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಅದಾದ ನಂತರ ಪ್ರಯತ್ನ ಮಾಡಿದ್ರು ಕೂಡ ಹೈಕಮಾಂಡ್ ಯಾಕೋ ಆ ಮನಸ್ಸು ಮಾಡಲಿಲ್ಲ ಸಿಎಂ ಕುರ್ಚಿಯನ್ನ ಬಿಟ್ಕೊಡುವಂತ ಪ್ರಯತ್ನದಲ್ಲಿ. ಯಾಕಂದ್ರೆ ಸಿದ್ದು ಅಷ್ಟು ಸಲೀಸಾಗಿ ಆ ಜಾಗವನ್ನ ಬಿಟ್ಕೊಡೋದಕ್ಕೆ ತಯಾರು ಕೂಡ ಇರಲಿಲ್ಲ. ಈಗ ಕೊನೆ ಪ್ರಯತ್ನ ಮಾಡುವಂತ ಈಗ ಮತ್ತೆ ಪ್ರಯತ್ನ ಮಾಡಿದ್ದಾರೆ. ಅದು ರಾಮನಗರ ಸಮೀಪದ ಬಿಡದಿಯಲ್ಲಿರುವಂತಹ ರೆಸಾರ್ಟ್ ನಲ್ಲಿ. ಆ ರೆಸಾರ್ಟ್ ನಲ್ಲಿ ಆ ರಾತ್ರಿ ಆಗಿದ್ದೇನು? ಆ ರಾತ್ರಿಯಲ್ಲಿ ಸೇರ್ಕೊಂಡಿದ್ದಂಥವ್ರು ಯಾರು? ಎಷ್ಟು ಜನ ಬಂದಿದ್ದು? ಶಾಸಕರು ಯಾರ್ಯಾರು? ಇದು ಈಗ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿನ ಹುಟ್ಟಿಸ್ತಾ ಇದೆ. 40 ಶಾಸಕರು ನೈಟ್ ಅಂದ್ರೆ ಒಂದು ರಾತ್ರಿಯ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಅಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಒಂದ್ ಕಡೆ ಸೈಲೆಂಟ್ ಆಗಿದ್ರು ಕೂಡ ಸಹೋದರ ಡಿಕೆ ಸುರೇಶ್ ಮಾತ್ರ ಸೈಲೆಂಟ್ ಆಗಿರ್ತಾ ಇಲ್ಲ. ನಾನು ಏನಾದ್ರೂ ಮಾಡಿ ನಮ್ಮ ಅಣ್ಣನನ್ನ ಸಿಎಂ ಮಾಡ್ಲೇಬೇಕು ಅಂತ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಕೊಟ್ಟಂತ ಹೇಳಿಕೆಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ರು ಅನ್ನೋ ಹಾಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಸುಳಿವ ಸೂಚನೆನ ಒಂದೂ ಗೊತ್ತಿಲ್ಲ, ಆದ್ರೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಬಿಡದಿಯ ಬಳಿ ಒಂದು ರೆಸಾರ್ಟ್ ನಲ್ಲಿ 40 ಶಾಸಕರು ಕೂಡ ಸೇರ್ಕೊಂಡಿದ್ರು. ಆ 40 ಶಾಸಕರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಶಾಸಕರೇ. ಇಲ್ಲಿ ಮಂಡ್ಯ, ಮೈಸೂರು ಈ ಭಾಗದವರಲ್ಲ. ಯಾಕಂದ್ರೆ ಮಂಡ್ಯ, ಮೈಸೂರು ಭಾಗ ಒಕ್ಕಲಿಗ ಸಮುದಾಯ, ಈ ಪ್ರಾಬಲ್ಯ ಇರುವಂತ ಶಾಸಕರು, ಈ ತುಮಕೂರು, ಚಿಕ್ಕಬಳ್ಳಾಪುರ ಈ ಭಾಗ ಇದೆಯಲ್ಲ, ಇದೆಲ್ಲ ಒಂದ್ ಕಡೆ ಡಿಕೆಗೆ ಸಪೋರ್ಟ್ ಸಿಕ್ಕಿದ್ರು ಸಿಗಬಹುದೇನೋ ಗೊತ್ತಿಲ್ಲ. ಆದ್ರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯವರ ಪ್ರಾಬಲ್ಯ ಇದೆ, ಸಿದ್ದರಾಮಯ್ಯ ವರ್ಚಸ್ಸಿದೆ. ಹಾಗಾಗಿ ಅಲ್ಲಿರುವಂತ ನಾಯಕರನ್ನ ಸೆಳಿಬೇಕು, ಅಲ್ಲಿರುವಂತ ಶಾಸಕರನ್ನ ನಾವು ಸೆಳಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ ಉತ್ತರ ಕರ್ನಾಟಕ ಇದರ ಜೊತೆಗೆ ಹೈದರಾಬಾದ್ ಕರ್ನಾಟಕ ಭಾಗದ ಶಾಸಕರನ್ನ ಸೆಳೆದು